ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋಂಥ 2 ಡಿಫ್ರೆಂಟ್ ಮಣೆಗಳನ್ನು ತೋರಿಸ್ತಾ ಇದ್ದೀನಿ. ಈ 2 ಮಣೆಗಳು ಕೂಡ ನೀವು ಡಿಫ್ರೆಂಟ್ ಆಗಿ ಯೂಸ್ ಮಾಡ್ಬೋದು. ಸೊ ಅದು ಹೇಗೆ ಅಂತ ಹೇಳಿ ಮುಂದೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ದಟ್ ನೀವು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಆ್ಯಂಡ್ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಲಿಂಕ್ ಕೂಡ ಕೊಟ್ಟಿರ್ತೀನಿ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಓಕೆನಾ? ಸೊ ಹಾಗಾದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ವರಮಹಾಲಕ್ಷ್ಮಿ ಸೀರೀಸ್ ವಿಡಿಯೋಗಳು ಎವ್ರಿಡೇ ಅಪ್ಲೋಡ್ ಆಗ್ತಿರತ್ತೆ. ಸೊ ಅದೆಲ್ಲ ನೀವು ವಾಚ್ ಮಾಡ್ಬೋದು. ಆ್ಯಂಡ್ ಪ್ರೀವಿಯಸ್ ವಿಡಿಯೋಸ್ಗಳು ಕೂಡ ನಿಮಗೆ ಸಿಗುತ್ತೆ. ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಹೋಗಿ ನೋಡಿ. ನಿಮಗೆ ಎಲ್ಲದೂ ಕೂಡ ಮೀಶೋದಲ್ಲೇ ಸಿಗುತ್ತೆ. ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಪ್ರತಿಯೊಂದು ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ. ಸೊ ವಿಡಿಯೋ ಎಲ್ಲದೂ ಕೂಡ ವಾಚ್ ಮಾಡಿ ನಿಮಗೆ ಯಾವುದು ಬೇಕು ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು, ಓಕೆನಾ? ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಒನ್ ಬಂದು 5 ಸ್ಟೆಪ್ ದೀಪ ಸ್ಟ್ಯಾಂಡ್ನ ತರಿಸಿದ್ದೀವಿ. ಸೊ ಇದು ಬಂದು MDF ಮೆಟೀರಿಯಲಲ್ಲಿ ಮಾಡಿರೋಂಥದ್ದು, ಅಂದರೆ ಮರದಲ್ಲಿ ಮಾಡಿರೋಂಥದ್ದು. ಸ್ವಲ್ಪ ಲೈಟ್ ವೆಯ್ಟಲ್ಲಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಲೈಟ್ ವೆಯ್ಟ್ ಅಂತ ಹೇಳಿದ್ರೆ ಸ್ವಲ್ಪ ಹೆವಿ ಭಾರ ಇರೋದನ್ನ ಇಡೋದಕ್ಕೆ ಬರೋದಿಲ್ಲ, ದೀಪಗಳೆಲ್ಲ ಇಡ್ಬೋದು. ಸೊ ಆ ರೀತಿನಲ್ಲಿದೆ. ಆ್ಯಂಡ್ ಡಿಸೈನ್ ನೋಡ್ತಾ ಇದ್ರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ, ರಂಗೋಲಿ ಡಿಸೈನ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನೋಡಿದ್ರೆ ಫುಲ್ ವಿಂಟೇಜ್ ಒಂದು ಏನು ಆ ಟೈರ್ನ ಇದು ಫೀಲ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆಗಿನ ಕಾಲದಲ್ಲೆಲ್ಲ ಹೇಗೆ ಈ ರೀತಿ ಅಂತ ಕೆಮ್ಮಣ್ಣಲ್ಲೆಲ್ಲ ರಂಗೋಲಿ ಏನೋ ಫುಲ್ ಬಳದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ತಿದ್ರು ನೋಡಿ, ಸೇಮ್ ಅದೇ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಇದು. ಸೊ ಪೇಂಟಿಂಗ್ ಕೂಡ ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಪರ್ಸ್ನಲ್ ಇಷ್ಟ ಆಯಿತು. ಸೊ ದೇವ್ರ ಮನೆಯಲ್ಲಿ ಕೂಡ ನೀವು ಇಡ್ಬೋದು. ಆ್ಯಂಡ್ ಆಲ್ಸೋ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಸೈಡಲ್ಲಿ ನೀವು ಆ ಕಡೆ ಈ ಕಡೆ ಎಲ್ಲ ಇಟ್ಬಿಟ್ಟು ದೀಪಗಳನ್ನು ಅಂಟಿಸ್ತೀವಿ ಅಂತ ಹೇಳಿದ್ರೆ ತುಂಬ ಚೆಂದ ಕಾಣಿಸುತ್ತೆ. ಆ್ಯಂಡ್ ಒಂಥರ ಟ್ರೆಡಿಷ್ನಲ್ ವೈಬೇ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ ದೇವ್ರ ಮನೇಲಿ ಯಾವ ರೀತಿ ನಾನು ಕಾಣ್ತಿದೆ ಅಂತ ಹೇಳಿ. ಸೊ ಚೆನ್ನಾಗಿದೆ ಅಲ್ಲ. ಸೊ 5 ಸ್ಟೆಪ್ ಬರುತ್ತೆ ಇದು. ಆ್ಯಂಡ್ ಪ್ರೈಸ್ ಎಷ್ಟು ಕೊಟ್ಟಿದ್ದು ಅಂತ ಹೇಳಿದ್ರೆ 1181 ರೂಪೀಸ್, 1181 ರೂಪಾಯಿಗೆ ಸಿಗ್ತಿದೆ. ಕಡಿಮೆ ಪ್ರೈಸ್ ಇದು. ವೈ ಬಿಕಾಸ್ ಹೊರಗಡೆ ಇದು 1800 2000 ರೂಪೀಸ್ನಲ್ಲಿ ಸಿಗ್ತಾ ಇದೆ. ಮೀಶೋದಲ್ಲಿ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ. ಮಿಸ್ ಮಾಡ್ಕೊಳಕ್ಕಂತೂ ಹೋಗಬೇಡಿ, ಡಿಫ್ರೆಂಟ್ ಆಗಿದೆ. ಆ್ಯಂಡ್ 12 ಇಂಚಸ್ ಅಷ್ಟು ಹೈಟ್ ಬರುತ್ತೆ ಮತ್ತು 12.5 ಇಂಚಸ್ ಅಷ್ಟು ಅಗ್ಲ ಬರುತ್ತೆ. ಒಂದು ಬಿಗ್ ಸೈಜಲ್ಲಿದೆ ಅಂತಲೇ ಹೇಳ್ಬೋದು. ಹ್ಯಾಂಡ್ ಮೇಡಲ್ಲಿ ಮಾಡಿರೋಂಥದ್ದು ಚೆನ್ನಾಗಿದೆ. ಲಿಂಕ್ ಕೊಟ್ಟಿರ್ತೀನಿ. ಇಷ್ಟ ಆಯಿತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ನಿಮಗೆ 5 ಸ್ಟೆಪ್ ಬೇಡ, ಜಸ್ಟ್ 3 ಸ್ಟೆಪ್ಸ್ ಬೇಕು ಅಂತ ಹೇಳಿದ್ರು ಕೂಡ ಅವೈಲೇಬಲ್ ಇದೆ. ಎರಡು ಲಿಂಕ್ ಕೂಡ ಕೊಟ್ಟಿರ್ತೀನಿ, ಬೇಗ ತಗೊಳ್ಳಿ. ಬಿಕಾಸ್ ಮತ್ತೆ ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಈ ರೀತಿ ಸ್ಮಾಲ್ ಸೆಟ್ ಆಫ್ 2 ಮಣೆನ ತರಿಸಿದ್ದೀನಿ. ಸೊ ಇದು ಅಷ್ಟೇ ರಂಗೋಲಿ ಡಿಸೈನಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಸ್ವಲ್ಪ ತಮಿಳಿಯನ್ಸ್ ಅವರು ಸೇಲ್ ಮಾಡೋದು ಅಂತ ಅನ್ಸುತ್ತೆ. ಅವ್ರದ್ದು ಹ್ಯಾಂಡ್ ರೈಟಿಂಗ್ ಎಲ್ಲ ಬರೆದಿದ್ದಾರೆ. ಬಟ್ ಇನ್ನು ರಂಗೋಲಿ ಡಿಸೈನ್ ಇದೆಲ್ವಾ, ಅದಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. 2 ಡಿಫ್ರೆಂಟ್ ಕಲರಲ್ಲಿ ಕೊಟ್ಬಿಟ್ಟಿದ್ದಾರೆ. ನಂಗೆ ಅದೇ ಬೇಜಾರಾಗಿದ್ದು. ಸೊ ನಾನು ಅಂದರೆ ಕೆಮ್ಮಣ್ಣು ಬರುತ್ತಲ್ವಾ, ಆ ಒಂದು ಕಲರಲ್ಲಿ ಇತ್ತು ಕ್ಯಾಟ್ಲಾಗಲ್ಲಿ. ಸೊ ಅದನ್ನು ಬುಕ್ ಮಾಡಿದ್ರೆ ನಂಗೆ ಈ ರೀತಿ 2 ಡಿಫ್ರೆಂಟ್ ಕಲರ್ ಕೊಟ್ಟಿದ್ದಾರೆ. ಮತ್ತು ನಾನೇನು ರಿಟರ್ನ್ ಏನು ಮಾಡೋಕ್ಕೆ ಹೋಗಿಲ್ಲ. ಸಪೋಸ್ ನಿಮ್ಗೆ ಇಷ್ಟ ಆಗಿ ನೀವೇನಾದ್ರು ಬುಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿನಲ್ಲಾದರೂ ಕೂಡ ಬರ್ಬೋದು, ಅಥವಾ ಒಂದೇ ಕಲರ್ ನಿಮಗೆ 2 ಕೂಡ ಬರ್ಬೋದು. ಇದು ಬಂದು ಫುಲ್ MDF ಮೆಟೀರಿಯಲಲ್ಲೇ ಮಾಡಿರೋಂಥದ್ದು. ಇದನ್ನು ಯಾಕೆ ಪರ್ಚೇಸ್ ಮಾಡಿದ್ದು ಅಂತ ಹೇಳಿದ್ರೆ, ಸೊ ಹಬ್ಬ ಟೈಮಲ್ಲಿ ನಾವು ಪ್ರಸಾದ ಆಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ವಿಗ್ರಹಗಳೆಲ್ಲ ಇಡ್ತೀವಿ. ಮತ್ತು ಮನೆಯಲ್ಲೂ ಕೂಡ ಅಷ್ಟೇ, ದೇವ್ರ ಮನೆಯಲ್ಲ ಚಿಕ್ಕ ಚಿಕ್ಕ ವಿಗ್ರಹ ಇತ್ತು ಅಂತ ಹೇಳಿದಾಗ ಸೊ ಕೆಳಗಡೆ ಫ್ಲೋರಲ್ಲೆಲ್ಲ ಇಡೋದಕ್ಕಿಂತ ಈ ರೀತಿನಲ್ಲಿ ನಾವು ಮನೆಗಿತ್ತು ಅಂತ ಹೇಳಿದ್ರೆ, ಅಂದರೆ ಮನೆ ತೊಗೊಂಬಿಟ್ವಿ ಅಂತ ಹೇಳಿದ್ರೆ ಮನೆ ಮೇಲೇ ಇಡ್ಬೋದು. ಮತ್ತು ಪ್ರಸಾದ ಆಗಿರ್ಬೋದು, ಮತ್ತು ಗಂಟೆ ಆಗಿರ್ಬೋದು, ಊದಿನ ಕಡೆ ಸಿಕ್ಸೋದಾಗಿರ್ಬೋದು. ಸೊ ಅದೆಲ್ಲದೂ ಕೂಡ ಏನು ಚಿಕ್ಕ ಪುಟ್ಟ ಪೂಜಾ ಸಾಮಗ್ರಿಗಳಿರುತ್ತೆ, ಸೊ ಅದೆಲ್ಲದೂ ಕೂಡ ಇಡ್ಬೋದು ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದ್ದು. 10 ಇಂಚಸ್ ಅಷ್ಟು ಅಗಲ ಬರುತ್ತೆ, 3 ಇಂಚಸ್ ಅಷ್ಟು ಹೈಟ್ ಇದೆ. ಚೆನ್ನಾಗಿದೆ ನೋಡಿ. ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೇಮ್ MDF ಮೆಟೀರಿಯಲ್ಲೇ ಮಾಡಿರೋಂಥದ್ದು. 200 ಗ್ರಾಮ್ಸ್ ವೆಯ್ಟ್ ಬರುತ್ತೆ 2 ಸೇರಿ. ಆ್ಯಂಡ್ ಪ್ರೈಸ್ ಬಂದು 283 ರೂಪಾಯಿ ಆಯಿತು. ಲಿಂಕ್ ಕೊಟ್ಟಿರ್ತೀನಿ, ಬೇಕಂತ ಹೇಳಿದ್ರೆ ತಗೊಳ್ಳಿ. ಆ್ಯಂಡ್ ಲಾಸ್ಟ್ ಒನ್ ಬಂದು ಮಿನಿ ಪೂಜಾ ಮಣೆ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಆಲ್ರೆಡಿ ನಾನು ನಿಮಗೆ ರಿವ್ಯೂ ಕೂಡ ಕೊಟ್ಟಿದ್ದೀನಿ. ಸೊ ಇದು ಬಂದು ನೀವು ಪೂಜೆ ರೂಮಲ್ಲೂ ಕೂಡ ಇಟ್ಟು ಪೂಜೆ ಮಾಡ್ಬೋದು, ಅಥವಾ ಹಬ್ಬ ಟೈಮಲ್ಲೆಲ್ಲ ನೀವು ಚಿಕ್ಕ ಚಿಕ್ಕ ವಿಗ್ರಹಗಳು ಮತ್ತು ನಾನಾಗಲೇ ಹೇಳಿದಾಗೆ ಪ್ರಸಾದ ಬೌಲ್ ಆಗಿರ್ಬೋದು, ಅರ್ಶಿನ ಕುಂಕುಮ ಆಗಿರ್ಬೋದು. ಸೊ ಏನಾದರೂ ಕೂಡ ನೀವು ಪೂಜಾ ಸಾಮಗ್ರಿಗಳೆಲ್ಲದೂ ಕೂಡ ಇದ್ರೊಳಗಡೆ ಇಡ್ಬೋದು, ಓಕೆನಾ? ಅಂದರೆ 3 ಸ್ಟೆಪ್ಸ್ ಇದೆ ನೋಡಿ. ಸೊ ಮೇಲ್ಗಡೆ ಮತ್ತು ಮಿಡಲ್ಲು ಮತ್ತು ಕೆಳಗಡೆ 3 ಸ್ಟೆಪ್ಸ್ ಇದೆ. ಆ್ಯಂಡ್ ಇದು ಬಂದು ಮೀಡಿಯಮ್ ಸೈಜಲ್ಲಿ ಬರುತ್ತೆ ಫ್ರೆಂಡ್ಸ್, ಓಕೆನಾ? ತುಂಬ ಏನು ಸ್ಮಾಲ್ ಇಲ್ಲ, ತುಂಬ ಏನು ಬಿಗ್ ಸೈಜಲ್ಲಿಲ್ಲ, ಒಂದು ಮೀಡಿಯಮ್ ಸೈಜಲ್ಲಿದೆ. ಅರೌಂಡ್ ಹೇಳೋದಾದರೆ ಒಂದು 10 ಇಂಚಸ್ ಅಷ್ಟು ಅಗಲ ಬರುತ್ತೆ ಮತ್ತು 3 ಇಂಚಸ್ ಅಷ್ಟು ಹೈಟ್ ಬರುತ್ತೆ ಇದು. ಸೊ ಚಿಕ್ಕ ಚಿಕ್ಕ ವಿಗ್ರಹಗಳು, ಪೂಜಾ ಸಾಮಗ್ರಿಗಳೆಲ್ಲ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಫುಲ್ ಇದು ಮರದಲ್ಲಿ ಮಾಡಿರೋವಂಥದ್ದು, ಗಟ್ಟಿ ಕೂಡ ಇದೆ. ಆ್ಯಂಡ್ ಪ್ರೈಸು ಕೂಡ ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸು, ಬರೀ 282 ರೂಪಾಯಿನಲ್ಲಿ ಈ ಒಂದು 3 ಸ್ಟೆಪ್ ಪೂಜೆ ಮಣೆನ ತೊಗೊಂಡಿದ್ದೀನಿ. ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಲ್ಲ, ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲಿ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಎಲ್ಲ ಈ ಪೂಜೆ ಮಣೆಗಳೆಲ್ಲದೂ ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ದೀಪ ಸ್ಟ್ಯಾಂಡ್ ಕೂಡ ಲೈಕ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಏನೋ ಡೌಟ್
ಡೌಟ್ ಇತ್ತು ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ತಾರೆ. ಆ್ಯಂಡ್ ಪ್ರೈಸ್ ಸ್ವಲ್ಪ ವೇರಿ ಕೂಡ ಇರ್ಬೋದು, ಓಕೆನಾ. ಸೊ ನನಗೆ ತೋರಿಸಿರೋಂಥ ಪ್ರೈಸ್ ಅಥವಾ ನಾನು ತೊಗೊಂಡಿರೋಂಥ ಪ್ರೈಸೇ ನಿಮಗೆ ಸಿಗುತ್ತೆ ಅಂತ ಹೇಳಿ, ಎಲ್ರಿಗೂ ಸಿಗುತ್ತೆ ಅಂತ ಹೇಳಿ ಬರೋದಿಲ್ಲ. ನಿಮ್ಗೆ ಇನ್ನೂ ಕೂಡ ಕಡಿಮೆನಲ್ಲಿ ಶೋ ಆಗ್ಬೋದು. ಲಿಂಕ್ ಕೊಟ್ಟಿರ್ತೀನಲ್ವ, ಒಮ್ಮೆ ಚೆಕ್ ಮಾಡಿ. ತುಂಬಾ ಯೂಸ್ ಆಗುತ್ತೆ ಹಬ್ಬಕ್ಕೆ, ಮಿಸ್ ಮಾಡ್ಕೋಬೇಡಿ. ಸೊ ಔಟ್ ಆಫ್ ಸ್ಟಾಕ್ ಆಗೋಕ್ಕಿಂತ ಮುಂಚೆ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.